7 ವರ್ಷ ಇದ್ವಿ 8 ವರ್ಷ ಇದ್ವಿ ಈ ತರ ಎಲ್ಲ ಕುಡಿದ್ರು. ಮನೆಗೆ ನಮಗೂ ಧಿಕ್ಕಾರಗಳು ಹಾಕಕ್ಕೂ ಶುರು ಮಾಡಿದ್ರು. ಗೋ ಬ್ಯಾಕ್ ಬಿಜೆಪಿ ಅನ್ನೋ ತರ ಶುರು ಮಾಡಿದ್ರು. ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ನಿಜವಾದ ಸ್ಥಳೀಯ ಮುಸ್ಲಿಮರಾದ್ರೆ ನಮ್ದು ವಿರೋಧ ಇಲ್ಲ, ನಿಮ್ಗೆ ನಿಯಮಾನುಸಾರ ಏನ್ ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ. ಆದ್ರೆ ಲೋಕಲ್ ವರ್ಗ ನೀವು ಬಾಂಗ್ಲಾದೇಶದವ್ರಿಗೆ ರೋಹಿಂಗ್ಯದವ್ರಿಗೆ ಮುಸ್ಲಿಮರನ್ನ ಕಾರಣಕ್ಕೋಸ್ಕರ ಅವ್ರು ನೀವೇನಾದ್ರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತು ಅಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ. ಸೊ ಅದಾದ್ಮೇಲೆ ಎಲ್ಲಾ ದಾಖಲೆಗಳನ್ನು ಕೂಡ ಅವತ್ತು ಒಂದೇ ದಿನ ಅಲ್ಲ, ನಾವು ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯವ್ರನ್ನೆಲ್ಲ ವಿಚಾರಿಸಿ, ಅಲ್ಲಿನ ಮುಸ್ಲಿಂ ಲೀಡರ್ನೆಲ್ಲ ವಿಚಾರಿಸಿ ದಾಖಲೆಗಳನ್ನ ನಮ್ಗೆ ಏನೇನು ಸಿಕ್ಕಿದೆಯೋ ಎಲ್ಲಾ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ. ಸುಮಾರು ಅಷ್ಟು ಜನದ ಆಧಾರ್ ಕಾರ್ಡ್ ಅನ್ನ ಸಂಗ್ರಹ ಮಾಡಿದ್ವಿ. ನಾವು ಯಾರು ಅಲ್ಲಿ ಮೊದಲು ಅರ್ಜಿಗಳನ್ನ ಹಾಕೊಂಡ್ರಲ್ಲ, ಇವರು ಯಾವಾಗ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅರ್ಜಿ ಕೂಡ ಶುರು ಮಾಡ್ಬಿಟ್ರು. ಅಂದ್ರೆ ಬಾಂಗ್ಲಾ ರೋಹಿಂಗ್ಯದವರು ಸೇರಿದಂಗೆ ಕೊಟ್ಟಿರೋದೇನು ಅವ್ರ ಹತ್ರ ಆಧಾರ್ ಕಾರ್ಡು, ವೋಟರ್ ಐಡಿ ಕಾರ್ಡು, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಕರೆಂಟ್ ಬಿಲ್ ಇಲ್ಲ, ಟ್ಯಾಕ್ಸ್ ಕಟ್ಟಿರುವಂತದ್ದಿಲ್ಲ, ಏನೂ ಇಲ್ಲ. ಅದೆರಡೇ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವು ಅದನ್ನ ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂತ ಅಧಿಕಾರಿಗಳು ಖನಿಜ ಭವನದಲ್ಲಿ ಏನಿದ್ರು ಮೇಡಮ್ ಅವರು, ಅವ್ರಿಗೆ ನಾವು ಅಷ್ಟನ್ನ ಕೊಟ್ವಿ. ಇದರ ಡೀಟೇಲ್ಸ್ ಬೇಕಂದ್ರೆ, ಡೀಟೇಲ್ ಅಂದ್ರೆ ಒರಿಜಿನಲಿ ಈ ದೇಶದವರ ಇಲ್ಲ ಹೊರಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೊಟ್ವಿ. ಅವ್ರು ಹೇಳಿದ್ರು ನಾವು ನಿಮ್ಗೆ ಕೊಡಕ್ ಆಗೋದಿಲ್ಲ, ಮತ್ತೆ ಈ ಆಧಾರ್ ಕಾರ್ಡ್ ಎಲ್ಲ ನಿಮ್ಗೆ ಹೆಂಗ್ ಸಿಕ್ತು ಅಂತ ಹೇಳಿದ್ರು. ನಾವ್ ಹೇಳಿದ್ರೆ ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ, ಅವರೆಲ್ಲ ನಮ್ಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರಿಜಿನಲ್ ನಮ್ಮ ಹತ್ರ ಐತೆ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಡಿಸಿ ಅವರ ಕಡೆಯಿಂದ ಇದು ಬರಬೇಕು ಅಂದ್ರು. ಡಿಸಿ ಅವರಿಗೆ ನಾವು ಒಂದು ಲೆಟರ್ ಅನ್ನ ಕೊಟ್ವಿ. ಸೊ ಅವರು ಅದನ್ನೇ ಕೇಳಿದ್ರು, ಇಷ್ಟ ಆಧಾರ್ ಕಾರ್ಡ್ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಹೇಳಿ. ಸರ್ ಊರೆಲ್ಲ ಓಡಾಡ್ತಾ ಇದ್ದೆ, ನಮ್ಗೆ ಸಿಗೋದೇನು ದೊಡ್ಡದಲ್ಲ, ನಮ್ಗೆ ಕೊಟ್ಟವ್ರೆ, ಇದನ್ನ ಮಾಹಿತಿಯನ್ನ ನೀವು ಒಂದು ಲೆಟರ್ ಬರೀರಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೋಗ್ಲಿಲ್ಲ. ಅದನ್ನ 165ರಿಂದ 26 ಇಳ್ಕೊಂಡಿದ್ರು. ನಾವೇನಾದ್ರೂ ಈ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಜನಕ್ಕೆ ಬೈಯಪ್ಪನಹಳ್ಳಿಯಲ್ಲಿ ಜಾಗಗಳನ್ನ ಕೊಡ್ತಾ ಇದ್ರು. ಸೊ ಈ 26ರಲ್ಲಿ ನಿಜವಾಗಿದಾರ ಮನೆ ಕೊಟ್ಬಿಡ್ತೀವಿ ಅಂತ ಹೇಳಿ ಗ್ಲಾಸ್ ಹೌಸ್ ಅಲ್ಲೆಲ್ಲ ಕೂಡ ಹಾಕಿ ಇನ್ನೇನು ಹಕ್ಕುಪತ್ರ ಕೊಡ್ತಾರೆ ಅಂತ ಹೇಳಿದ್ರು. ನನ್ಗೆ ಅವತ್ತು ನಮ್ಮ ನಂಬಿಕೆ ಆಯ್ತು, ಕೊಡಕ್ ಆಗಲ್ಲ. ಯಾಕಂದ್ರೆ 5 ವರ್ಷ ಬೆಂಗಳೂರಲ್ಲಿ ಅವ್ರು ವಾಸ ಇದ್ದಾರೆ ಅನ್ನೋದಕ್ಕೋಸ್ಕರ ಕಂದಾಯ ಅಧಿಕಾರಿಗಳು ದೃಢೀಕರಣ ಪತ್ರ ಕೊಡಬೇಕು, ಮಹಜರ್ ಮಾಡಬೇಕು ಅವರೆಲ್ಲವ್ರೆ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ಅವ್ರು ಯಾರು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಇದ್ರಲ್ವ ಕೊಡಕ್ ಆಗೋದು. ಸೊ 26 ಜನಕ್ಕೂ ಕೂಡ ಇನ್ನೂ ಕೂಡ ನಿವೇಶನ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಕೂಡ. ಸೊ ಈ ತರ ಸರ್ಕಾರ ಅರಾತುರಿಯಲ್ಲಿ 26 ಜನ ಇಲ್ಲಿ ಸ್ಥಳೀಯರು ಅಂತ ಹೇಳಿ ಗುಡಿಸವ್ರೆ. ಅಂದ್ರೆ ಪಕ್ಕೀರು ಅಂತ ಏನವ್ರೆ, ಅವ್ರು ಸ್ವಲ್ಪ ಮೊದಲು ಗುಡಿಸಲು ಹಾಕೊಂಡಿದ್ರು. ಪಕ್ಕೀರು ಅಂತಂದ್ರೆ ಆಂಧ್ರ ಬೇಸ್ಡ್ ಇರ್ತಕ್ಕಂಥವ್ರು. ಅವರು 26 ಜನ ಅಲ್ಲಿ ನಮ್ಮ ದೇಶದವರು ಅಂತ ಹೇಳಿ. ಇನ್ನು ಉಳಿಕೆಯವ್ರದ್ದು ಅವ್ರ ಹತ್ರ ಎಲ್ಲ ಏನು ಅರ್ಜಿ ಕೊಟ್ಟಿದ್ರು, ಆಧಾರ್ ಕಾರ್ಡು ವೋಟರ್ ಐಡಿ ಕಾರ್ಡು, ಅವ್ರು ಯಾರ್ದು ಕೂಡ ಇವತ್ತವರೆಗೂ ಮೂಲ ಹುಡುಕಕ್ ಆಗಿಲ್ಲ ಅಧಿಕಾರದ ಕಡೆಯಲ್ಲಿ. ಅಂದ್ರೆ ಅದ್ರ ಉದ್ದೇಶ ಅರ್ಥ ಮಾಡ್ಕೊಬೇಕು, ಅವರೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದಿಂದ ಬಂದಿರತಕ್ಕಂಥವ್ರು ಅಂತ ಹೇಳಿ.